ಬಿಡದಿ ಟೌನ್ಶಿಪ್ ವಿರೋಧಿಸಿ ದೋಸ್ತಿ ಜಂಟಿ ರಣಕಹಳೆಯನ್ನು ಮೊಳಗಿಸ್ತಾ ಇದೆ. ನಾಳೆಯಿಂದ ಬಿಡದಿ ಟೌನ್ಶಿಪ್ ವಿರೋಧಿಸಿ ದೋಸ್ತಿ ಈಗ ಹೋರಾಟವನ್ನ ಮಾಡ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಹೋರಾಟಕ್ಕೆ ಮೈತ್ರಿ ನಿರ್ಧಾರವನ್ನ ಮಾಡಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದೋಸ್ತಿ ಈಗ ಜಂಟಿ ರಣಕಹಳೆಯನ್ನ ಮೊಳಗಿಸ್ತಾ ಇರುವಂತದ್ದು. ನಾಳೆಯಿಂದ ಬಿಡದಿ ಟೌನ್ಶಿಪ್ ವಿರೋಧಿಸಿ ದೋಸ್ತಿ ಹೋರಾಟ ಮಾಡೋದಕ್ಕೆ ಮುಂದಾಗಿದೆ. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಹೋರಾಟಕ್ಕೆ ಈಗ ಮೈತ್ರಿ ನಿರ್ಧಾರವನ್ನ ಮಾಡಿರುವಂತದ್ದು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆಗೆ ಜೆಡಿಎಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಸರ್ಕಾರ ಲೂಟಿ ಮಾಡೋಕೆ ಹೊರಟಿದೆ ಅಂತ ಹೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವೂ ಕೇಂದ್ರ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಒಂದು ಆಕ್ರೋಶದ ಹಿನ್ನೆಲೆಯಲ್ಲಿ ಸದ್ಯ ಈಗ ಜೆಡಿಎಸ್ ಹಾಗೆ ಬಿಜೆಪಿ ಎರಡೂ ಸರ್ಕಾರಗಳು ಕೂಡ ಮುಂದೆ ಬಂದಿರುವಂತದ್ದು. ರೈತರಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಬೇಡ ಬೇಡ ಅಂತ ಹೇಳಿ ರೈತರ ವಿರೋಧದ ಮಧ್ಯವೂ ಕೂಡ ಸರ್ಕಾರ ಈಗ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಮುಂದೆ ಕಾಲಿಟ್ಟಿರುವಂತದ್ದು. ಈ ಒಂದು ನಿಲುವನ್ನ ಪ್ರಶ್ನಿಸಿ ಈಗ ಮೈತ್ರಿ ಸರ್ಕಾರ ನಾಳೆಯಿಂದ ಪ್ರೊಟೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದೆ. ಅದು ಕೂಡ ಬಿಡದಿಯಿಂದಲೇ ಶುರುವಾಗುತ್ತೆ. ಸದ್ಯ ಬಿಡದಿ ಟೌನ್ಶಿಪ್ ವಿರೋಧಿಸಿ ಈಗ ದೋಸ್ತಿ ಸರ್ಕಾರ ಮೈತ್ರಿ ನಿರ್ಧಾರವನ್ನ ಮಾಡಿರುವಂತದ್ದು. ಎಚ್ ಡಿ ಕುಮಾರಸ್ವಾಮಿ ಅವರು ಆರ್ ಅಶೋಕ್ ಈ ಒಂದು ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇದೆ. ಸದ್ಯ ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆಗೆ ಈಗ ಮೈತ್ರಿ ಬಹಳ ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಈಗ ಕಾಂಗ್ರೆಸ್ಗೆ ರಾಜ್ಯ ಸರ್ಕಾರಕ್ಕೆ ಇದ್ದದ್ದಂಥದ್ದು ಒಂದೇ ತಲೆನೋವು, ಒಂದು ಸಚಿವ ಸಂಪುಟ ವಿಸ್ತರಣೆ ಆಗ್ಲಿ ಅಂತ ಹೇಳಿ. ಸದ್ಯ ಈಗ ಆಗಾಯ್ತು, ಇನ್ನೇನು ಮಂತ್ರಿಗಿರಿ ಅನೌನ್ಸ್ ಆಗ್ಬೇಕಷ್ಟೇ. ತದನಂತರದಲ್ಲಿ ಇರುವಂತದ್ದು ಒಂದೇ ಅಜೆಂಡಾ, ಬಿಡದಿ ಟೌನ್ಶಿಪ್. ಈಗ ಮೈತ್ರಿ ಸರ್ಕಾರಕ್ಕೆ ಬಹಳ ಚೆನ್ನಾಗಿ ಗೊತ್ತು ರಾಜ್ಯ ಸರ್ಕಾರದ ನಿಲುವು. ಅವರ ನೆಕ್ಸ್ಟ್ ಕೈ ಹಾಕೋದೇ ಬಿಡದಿ ಟೌನ್ಶಿಪ್ಗೆ ಅಂತ ಹೇಳಿ. ಶತಾಯ ಗತಾಯ ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಈಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇಷ್ಟು ರೈತರ ವಿರೋಧ ಕಟ್ಕೊಂಡು ನೀವು ಹೆಂಗ್ ಬಿಡದಿ ಟೌನ್ಶಿಪ್ ಮಾಡ್ತೀರಾ? ಎಲ್ಲ ಆಯಾಮದಲ್ಲೂ ಕೂಡ ಈಗ ನಾಳೆಯಿಂದ ಬಹಳ ದೊಡ್ಡ ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದೆ ಮೈತ್ರಿ ಸರ್ಕಾರ. ಯಾರೇ ಬಂದ್ರು ಕೂಡ, ಮುಖ್ಯಮಂತ್ರಿಯವರು ಬಂದ್ರು, ಯಾರೇ ಬಂದ್ರು ಕೂಡ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಈಗ ಮೈತ್ರಿ ಸರ್ಕಾರ ಪಣ ತೊಟ್ಟಿರುವಂತದ್ದು. ನಮ್ಮ ಜೊತೆಗೆ ಲಕ್ಷಾಂತರ ರೈತರಿದ್ದಾರೆ, ಬಿಡದಿಯ ಎಲ್ಲಾ ರೈತರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಈಗ ಯಾರು ಒಂದಷ್ಟು ಜನ ಅವರಿಗೆ ದುಡ್ಡಿನ ಅನಿವಾರ್ಯತೆ ಇದೆ, ಭೂಮಿ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಅವರನ್ನು ಹೊರತುಪಡಿಸಿ ಇನ್ನಷ್ಟು ರೈತರು ಕೊಡೋದಕ್ಕೆ ರೆಡಿ ಇಲ್ಲ. ಭೂಮಿಯನ್ನ ತಲತಲಾಂತರದಿಂದ ಬಂದಿರುವಂತಹ ಭೂಮಿ, ನಮ್ಮ ಪೂರ್ವಜರು ಉಳಿಸಿಕೊಟ್ಟಿರುವಂತಹ ಭೂಮಿ, ಇದನ್ನ ನಾವು ಮಾರಾಟ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದು ಕಷ್ಟನೋ ಸುಖನೋ ನಮ್ಮ ಭೂಮಿಯಲ್ಲಿ ನಾವು ಬೆವರು ಹರಿಸಿ ಕೆಲಸ ಮಾಡ್ತೀವಿ, ಬೆಳೆ ಬೆಳಿತೀವಿ, ಆ ಬಂದಂತ ದುಡ್ಡಲ್ಲೇ ನಾವು ನಮ್ಮ ಸಂಸಾರ, ನಮ್ಮ ಜೀವನ ಕಟ್ಕೊಂತೀವಿ ಅಂತ ರೈತರಿದಾರಲ್ಲ. ಅವರು ವಿರೋಧವನ್ನ ವ್ಯಕ್ತಪಡಿಸಿ ಅದ್ ಹೆಂಗೆ ಬಿಡದಿ ಟೌನ್ಶಿಪ್ ಮಾಡ್ತಾರೆ ಅವರು ನೋಡೇ ಬಿಡೋಣ ಅಂತ ಹೇಳಿ ಸದ್ಯ ಈಗ ಮೈತ್ರಿ ಸರ್ಕಾರ ಪಣ ತೊಟ್ಟಿರುವಂತದ್ದು. ನಾಳೆ ಬಿಡದಿಯಲ್ಲಿ ಮೈತ್ರಿ ಸರ್ಕಾರದ ವತಿಯಿಂದ ಈ ಒಂದು ಹೋರಾಟವನ್ನ ಕೂಡ ಮಾಡಲಾಗುತ್ತೆ. ಇನ್ನೇನು ರಾಜ್ಯ ಸರ್ಕಾರದ ನೆಕ್ಸ್ಟ್ ಟಾರ್ಗೆಟ್ ಬಿಡದಿ ಟೌನ್ಶಿಪ್ ಮಾಡುವಂಥದ್ದು. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅನುವು ಮಾಡ್ಕೊಡ್ಬಾರ್ದು, ಆ ಯೋಚನೆನೇ ಮಾಡೋದಕ್ಕೆ ಕೊಡಬಾರ್ದು ಅಂತ ಹೇಳಿ ಸದ್ಯ ಈಗ ಈ ಒಂದು ನಿಲುವನ್ನ ಸದ್ಯ ಮೈತ್ರಿ ಸರ್ಕಾರ ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ತಾರೆ, ಆರ್ ಅಶೋಕ್ ಅವರು ಇರ್ತಾರೆ, ಜೊತೆಗೆ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಹಾಗೆ ಮತ್ತೊಂದು ಕಡೆಗೆ ಸಮಾಜ ಹೋರಾಟಗಾರರಾಗಿರ್ಬೋದು, ಹಾಗೆ ರೈತರು ಸೇರಿದಂತೆ ನಾಳೆ ಮತ್ತೊಂದು ದೊಡ್ಡ ರಣಕಹಳೆಯನ್ನ ಮೊಳಗಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಕುರಿತಂತೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ತಮ್ಮ ಮುಂದಿನ ನಿಲುವೇನು ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ. ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ 29 ವರ್ಷ ಆಗಿದೆ ಈ ನೈಸ್ ಕಂಪನಿಯ ವಿಷಯದಲ್ಲಿ. ಬಹುಶಃ ನಾನು ಜೂನ್ ತಿಂಗಳಿನಲ್ಲಿ 2006 ನಾನು ಮುಖ್ಯಮಂತ್ರಿ ಇದ್ದಾಗ 6/6/2006 ವಿಧಾನಸಭೆ ಕಲಾಪದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಕ್ಯಾಬಿನೆಟ್ನಲ್ಲಿ ಇದನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡೋದು ಈ ಪ್ರಾಜೆಕ್ಟ್ನ ಅವತ್ತೇ ನಾನು 2006. ಆದರೆ ಕೋಯಲೇಷನ್ ಗೌರ್ಮೆಂಟ್ ಇದ್ದಿದ್ದರಿಂದ ನಾನು ಅದನ್ನು ಜಾರಿಗೆ ತರಲಿಕ್ಕಾಗಲಿಲ್ಲ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೇನೆ,
6/6/2006 ಫೈನಲ್ ಆಗಿ ನಾನು ಉತ್ತರ ಕೊಡಬೇಕಾದ್ರೆ 224 ಸದಸ್ಯರಿಗೂ ನಾನು ಮನವಿ ಮಾಡ್ತೇನೆ, ನೀವು ಇಲ್ಲಿ ತೀರ್ಮಾನ ಮಾಡಿ, ಇವತ್ತು ಈ ಪ್ರಾಜೆಕ್ಟು ಬೇಕೋ ಬೇಡವೋ ಅಂತಕ್ಕಂಥ ನಿರ್ಧಾರ ಮಾಡಿ, ಇವತ್ತು ತೀರ್ಮಾನ ಮಾಡಿದ್ರೆ, ಸ್ಕ್ರ್ಯಾಪ್ ಮಾಡಿದ್ರೆ, ಇಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ನಾವು ಈ ಲ್ಯಾಂಡನ್ನೆಲ್ಲ ವಾಪಸ್ ಕೊಡೋದು ಮಾಡಿದ್ರೆ, ರೈತರ ಸಾಲ ಮನ್ನಾ, ಬೆಂಗಳೂರು ನಗರಕ್ಕೆ 15,000 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಗೆ ಕಾರ್ಯಕ್ರಮ, ಇದೆಲ್ಲವನ್ನು ವಿಧಾನಸಭೆ ಕಲಾಪದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ 2006. ಸನ್ಮಾನ್ಯ ದೇವೇಗೌಡರು ನಿರಂತರವಾಗಿ ಯಾವ ಒಂದು ಪ್ರಾಜೆಕ್ಟು ಇವರಿಂದಲೇ ಪ್ರಾರಂಭ ಆಗಬೇಕು ಅಂತ ಮಾಡಿದ್ದು. ಅದಕ್ಕೆ ಹೇಳ್ತಾರೆಲ್ಲ ಇವರೆಲ್ಲ, ಇದು ದೇವೇಗೌಡರ ಕೂಸು ಅಂತಾರೆ. ಭಾಳ ಜನ ಮಾತನಾಡಿದ್ದಾರೆ. ದೇಶಪಾಂಡೆ ಅವರು ಏನು ಹೇಳಿದ್ದಾರೆ ಅದೆಲ್ಲ ಕಟ್ಟಿಂಗ್ಗಳು ಇಟ್ಕೊಂಡಿದ್ದಾನೆ, ಎಲ್ಲ ಇದೆ. ಇವತ್ತು ಈ ಒಂದು ಪ್ರಾಜೆಕ್ಟ್ನ ಹೆಸರಿನಲ್ಲಿ ಯಾರ್ಯಾರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಬೇಕಾದಂಗೆ ರೈತರ ಭೂಮಿನ ನನಗೆ ಬೇಕು ಅಂತೇಳಿ, ಭೂಮಿಗೆ ಬೇಕು ಅಂತೇಳಿ ವಶಪಡಿಸ್ಕೊಳ್ತಕ್ಕಂಥ ಸರ್ಕಾರದಲ್ಲಿ ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರಲೇಬೇಕು ನಾನು. ಯಾಕೆ ಅಂದರೆ ಯಾತಕ್ಕೆ ಈ ರೀತಿ ಆಗ್ತಾ ಇದೆ, ಇವೆಲ್ಲ ಆಗ್ತಾ ಇರೋದು, ಯಾತಕ್ಕೆ ಇವತ್ತು ನಿಮಗೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ 29 ವರ್ಷ ಆಗಿದೆ ಈ ನೈಸ್ ಕಂಪ್ನಿಯ ವಿಷಯದಲ್ಲಿ. ಬಹುಶಃ ನಾನು ಜೂನ್ ತಿಂಗಳಿನಲ್ಲಿ 2006 ನಾನು ಮುಖ್ಯಮಂತ್ರಿ ಇದ್ದಾಗ 6/6/2006 ವಿಧಾನಸಭೆ